ವೀಕ್ಷಕರೇ, ಅಶ್ವವೇಗ ನ್ಯೂಸ್ ಕಡೆಯಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ. ಆದ್ರೆ ಇವತ್ತಿನ ದಿನ ಬಹುತೇಕ ಬಹಳಷ್ಟು ಚಾನೆಲ್ಗಳಲ್ಲಿ ಮಾಡ್ತಾರೋ ಇಲ್ವೋ, ನಮ್ಮ ಅಶ್ವವೇಗ ನ್ಯೂಸ್ ಯುವಕರಿಗಾಗಿ ಮಾಡತಕ್ಕಂತಹ ಕಾರ್ಯಕ್ರಮವೇ ಯುವ ಸ್ಪಂದನ. ಯುವಕರು ಯಾವ ದಿಸೆಯಲ್ಲಿ ಹೋಗ್ತಾ ಇದ್ದಾರೆ, ಇನ್ನು ಹಾಟ್ ಟಾಪಿಕ್ಸ್ ಆಗಿರುತ್ತಲ್ಲ, ಅದಕ್ಕೆ ಯುವಕರು ಯಾವ ರೀತಿಯಾಗಿ ಸ್ಪಂದಿಸ್ತಾರೆ, ಯುವಕರ ಅಭಿಪ್ರಾಯ ಏನು. ನಾನು ಇವತ್ತು ನಿಂತಿರ್ತಕ್ಕಂತಹ ಪ್ಲೇಸ್ ಯಾವುದೂ ಅಲ್ಲ, ದೇವಾಂಗ ಟ್ರಸ್ಟ್ನ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ PU ಕಾಲೇಜಲ್ಲಿ ಈ ಆವರಣದಲ್ಲಿ ನಾನು ನಿಂತಿದ್ದೇನೆ. ಹಾಗಾಗಿ ಇವತ್ತು ನಾವು ಇಲ್ಲಿ ನೋಡ್ತಕ್ಕಂಥದ್ದು ವಿದ್ಯಾರ್ಥಿಗಳ ಹುಮ್ಮಸ್ಸು, ವಿದ್ಯಾರ್ಥಿನಿಯರ ಉತ್ಸಾಹ. ಎಸ್, ತಡ ಮಾಡದೆ ಇವತ್ತಿನ ದಿನ ಯುವ ಸ್ಪಂದನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಪ್ರಾರಂಭ ಮಾಡ್ತಾ ಇದ್ದೀವಿ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ, ನ್ಯಾಯಾಂಗ ಬಂಧನದಲ್ಲಿದ್ದಾರೆ, A2 ಆರೋಪಿಯಾಗಿದ್ದಾರೆ. ಇನ್ನು ಹಲವಾರು ಅದರಲ್ಲಿ ಭಾಗಿಯಾದವರು ಸಹ ಜೈಲು ಪಾಲಾಗಿದ್ದಾರೆ. ಹಾಗಾದ್ರೆ ಯುವಕರು, ವಿದ್ಯಾರ್ಥಿಗಳು ಅವರ ಅಭಿಮಾನಿಗಳಾಗಿದ್ದಾರೆ. ಅವರ ಮಾತೇನು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಪ್ರಾಯ ಏನು, ಕೇಳೋಣ ಬನ್ನಿ. ನಟ ದರ್ಶನ್ ಒಬ್ಬ ಒಳ್ಳೆ ನಟ. ಒಂದು ಲೈಟ್ ಬಾಯ್ ಇಂದ ಪ್ರಾರಂಭ ಮಾಡ್ತಾರೆ ಅವರು. ಅಂದ್ರೆ ಕಷ್ಟದಿಂದ ಮೇಲೇರಿದವರು ಇವತ್ತು ಜೈಲು ಪಾಲಾಗಿದ್ದಾರೆ. ಒಬ್ಬ ಯುವತಿಯಾಗಿ, ಒಬ್ಬ ವಿದ್ಯಾರ್ಥಿನಿಯಾಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತೇನೆ? ಸೆಲೆಬ್ರಿಟಿ ಅಂತ ತಗೊಂಡ್ರೆ ನಾನು ಜಸ್ಟ್ ಹ್ಯೂಮನ್ ಬೀಯಿಂಗ್ ಆಗಿ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ. ಅವ್ರಿಗೆ ರೇಣುಕಾ ಸ್ವಾಮಿಗಾಗಿದ್ದು ಅನ್ಯಾಯನೇ. ಯಾಕೆ ಅಂತಂದರೆ ಅವರು ಹೆಂಡತಿ ಆಗಿರ್ಬೋದು, ಅವ್ರ ಹೆಂಡತಿ ಇನ್ನೂ ಪ್ರೆಗ್ನೆಂಟ್. ಸೊ ಅವ್ರಿಗೆ ಮಗು ಹುಡ್ತಾರೆ, ಅವ್ರ ಮಗು ಫ್ಯೂಚರ್ ಇದೆ. ಅವ್ರಿಗೆ ಅಪ್ಪ ಇಲ್ಲ ಅಂತಂದರೆ ಅವ್ರ ಫ್ಯಾಮಿಲಿಗೂ ತುಂಬ ಕಷ್ಟ ಆಗುತ್ತೆ. ಸೊ ದರ್ಶನ್ ಅವರು ಏನು ಮಾಡ್ಬೋದಿತ್ತು ಅಂತಂದರೆ, ಏನೇ ಆಗಿರಬಹುದು, ಕಾನೂನನ್ನ ಕೈಗೆ ತಗೊಂಡಿದ್ದು ತಪ್ಪು ಅಂತ ನನ್ನ ಪ್ರಕಾರ ಅನಿಸುತ್ತೆ. ಒಬ್ಬ ನಟ ಅಂತಂದ್ರೆ ಹೀರೋ ಆಗೋದು ಸಾಮಾನ್ಯವಾದ ಕೆಲಸ ಅಲ್ಲ. ಹೀರೋ ಆಗಿದ್ದಾರೆ ಅಂದರೆ ಕಷ್ಟಪಟ್ಟು ಆ ಸ್ಥಾನಕ್ಕೆ ಏರಿದ್ದಾರೆ. ಆ ಸ್ಥಾನದಲ್ಲಿ ಇದ್ದುಕೊಂಡು ಯಾವ ರೀತಿ ಆಗಿರಬೇಕು, ಯಾಕಂತಂದ್ರೆ ಎಷ್ಟೋ ಜನ ಅವರನ್ನ ಅನುಕರಣೆ ಮಾಡೋರು ಇರ್ತಾರೆ. ಫಾಲೋ ಮಾಡಬೇಕು ಅಂದರೆ ಒಳ್ಳೇದನ್ನ ಮಾತ್ರ ತಗೋಬೇಕು ಅಂತ ನನಗೆ ಅನಿಸುತ್ತೆ. ಅವ್ರು ಇಲ್ಲಿದ್ದೆ ಏನು ಒಳ್ಳೇದು, ಪಾಸಿಟಿವ್ ಥಿಂಕಿಂಗ್ ಆಗಿರ್ಬೋದು, ಏನೇ ಇರಲಿ ಒಳ್ಳೇದನ್ನ ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ. ಅವರು ಅಷ್ಟೇ, ಅವ್ರ ಫ್ಯಾನ್ಸಿಗೆ ಏನಿದೆ ಅವ್ರು ಒಳ್ಳೇದನ್ನ ಹೇಳ್ಕೊಡ್ಬೇಕು. ಯಾಕಂದರೆ ಅವ್ರ ಫ್ಯಾನ್ಸ್ ಅವ್ರನ್ನ ಫಾಲೋ ಮಾಡ್ತಾರೆ. ಸೊ ಇವಾಗ ಆಗಿರೋ ಸಿಚುವೇಶನ್, ಅವ್ರೂ ಯಾರಾದರೂ ಹುಡುಗ ರೇಗಿಸಿರ್ಬಹುದು, ಹುಡುಗಿನ ರೇಗಿಸಿರ್ಬಹುದು, ಅವರು ಅದನ್ನೇ ಫಾಲೋ ಮಾಡ್ತಾ ಹೋಗದೆ ಎಲ್ಲರೂ ಸಾಯ್ತಾ ಹೋದರೆ ಯಾರೂ ಉಳಿಯಲ್ಲ. ಸೊ ಥ್ಯಾಂಕ್ ಯು ಸೊ ಮಚ್. ನಟ ದರ್ಶನ್ ಈ ಪ್ರಕರಣದಲ್ಲಿ ಸಿಲ್ಕೊಂಡಿದ್ದಾರೆ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ. ನಿಮ್ಮ ಅಭಿಪ್ರಾಯ ಏನು, ಏನ್ ಅನ್ಸುತ್ತೆ? ಒಬ್ಬ ವಿದ್ಯಾರ್ಥಿಯಾಗಿ ಏನ್ ಹೇಳ್ತೀರಿ? ರೇಣುಕಾ ಸ್ವಾಮಿ ಅವ್ರ ಕೊಲೆಯವ್ರಿಗೆ ಏನಿಲ್ಲ, ಅವ್ರಿಗೆ ನ್ಯಾಯ ಸಿಗ್ಬೇಕು. ಅದೇ ನಟ ದರ್ಶನ್ ಇದ್ದಾರಲ್ಲ, ಅವ್ರಿಗೆ ನ್ಯಾಯ ಸಿಗ್ಬೇಕಲ್ಲ. ಅವ್ರಿಗೆ ಅದೇ ಸೆಲೆಬ್ರಿಟಿ ಬೇರೆ ಸೆಲೆಬ್ರಿಟಿ ಏನಾದ್ರೂ ಆಗಿದ್ರೆ ಇಷ್ಟೊಂದು ಪಾಪ್ಯುಲರ್ ಮಾಡ್ತಾ ಇದ್ರ? ಅದು ನನ್ನ ಖುಷಿ. ಒಬ್ಬ ಮಾದರಿ ನಟ ಅವರು, ಅವ್ರ ಕಡೆಯಿಂದ ಈ ರೀತಿಯ ಕೃತ್ಯ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ನೀವೇನ್ ಹೇಳ್ತೀರಿ? ಆಗಿರ್ಬೋದು, ಹೇಳಕ್ಕಾಗಲ್ಲ. ನೀವು ಅಭಿಮಾನಿಗಳು, ಒಬ್ಬ ಅಭಿಮಾನಿಯಾಗಿ ಏನ್ ಹೇಳ್ತೀರಿ? ರೇಣುಕಾ ಸ್ವಾಮಿ ಕುಟುಂಬದ ಕುರಿತು ಏನ್ ಹೇಳ್ತೀರಿ? ನಟ ದರ್ಶನ್ ಜೈಲು ಪಾಲಾಗಿದ್ರೆ ಇದ್ರ ಕುರಿತು ಏನ್ ಹೇಳ್ತೀರಿ? ಮೇಡಮ್, ನಾನು ದರ್ಶನ್ ಫ್ಯಾನ್. ಅವ್ರ ಪ್ಲೇಸ್ ನಾನಿದ್ರು ನಾನು ಅದೇ ಕೆಲಸನೇ ಮಾಡಿರ್ತಾ ಇದ್ದೆ. ಯಾಕೆ ಅಂದ್ಬಿಟ್ಟು ನಮ್ಮ ಮನೆ ಹೆಣ್ಮಕ್ಳು ವಿಚಾರಿಗೆ ಬರೋ ಸುಮ್ಮನೆ ಇರ್ತೀವಾ? ಸುಮ್ಮನೆ ಇರಲ್ಲ. ಹಂಗಂತ ಎಷ್ಟು ಜನ ಕೊಲೆ ಮಾಡ್ತಾ ಹೋಗ್ತೀರಿ? ಎಷ್ಟು ಜನ ನಾ ಕೊಲೆ ಮಾಡಿದ್ವಿ? ಒಬ್ಬ ಅಭಿಮಾನಿಯಾಗಿ ನೀವು ಅಂದ್ರೆ ಈ ರೀತಿಯಾಗಿ ಮೆಸೇಜ್ ಬಂದ್ರೆ ಕೊಲೆ ಒಂದೇ ಅಂತ್ಯನಾ? ಅಂತ್ಯ ಅಲ್ಲ, ಅಂತವ್ರಿಗೆ ಶಿಕ್ಷೆ ಆಗ್ಬೇಕು ತಾನೆ. ಕೋರ್ಸ್ ಆಗ್ಬೇಕು. ಆದ್ರೆ ಒಂದು ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಏನ್ ಹೇಳಿ? ಕುಟುಂಬನೇ ಆಗಿದ್ದಾರೆ, ಅವ್ರು ಮಾಡಿದ್ ಕರೆಕ್ಟಾ? ಅಲ್ಲ, ಎಲ್ಲದಕ್ಕೂ ಕೊಲೆ ಒಂದೇ ಆನ್ಸರಾ? ಕೊಲೆ ಒಂದೇ ಆನ್ಸರ್ ಅಲ್ಲ. ನಾನು ಒಪ್ಕೊಂತೀನಿ, ನಮ್ಮ ಬಾಸ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಬೇಕು. ರೇಣುಕಾ ಸ್ವಾಮಿ ಅವರು ಬರೀ ಒಬ್ರಿಗಷ್ಟೇ ಮೆಸೇಜ್ ಕಳಿಸಿದ್ದಲ್ಲ, ಇನ್ನು ಹಲವಾರು ಸೆಲೆಬ್ರಿಟೀಸ್ಗಳಿಗೆ ಈ ರೀತಿಯಾಗಿ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ದಾರೆ. ಆದ್ರೆ ನಟ ದರ್ಶನ್ ಇದರಲ್ಲಿ ಸಿಲುಕೊಂಡಿದ್ದಾರೆ. ಲೈಕ್ ಅವ್ರು ಮಾಡಿದ್ದು ತಪ್ಪು. ಯಾಕಂದರೆ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡ್ಬೋದಿತ್ತು. ಬಟ್ ಅವರು ಏಕೆ ಈ ಥರ ಸ್ಟೆಪ್ ತೊಗೊಂಡ್ರು ಗೊತ್ತಿಲ್ಲ. ಬಟ್ ಎಲ್ಲರೂ ಹೇಳೋ ಥರ ದರ್ಶನ್ ಅವ್ರದ್ದು ಪಾರ್ಟ್ ಇರೋದು ಜಾಸ್ತಿ ಇಲ್ಲ ಅಂತ. ಅವ್ರು ವಾರ್ನ್ ಮಾಡಿ ಹೋಗಿದ್ದಾರೆ ಅಂತಲೇ ಎಲ್ಲರೂ ಹೇಳ್ತಾ ಇರೋದು. ಲೈಕ್ ಅವ್ರ ಜೊತೆಗಿದ್ದವರು ಏನಾರ ಎಡವಟ್ಟಾಗಿ ಸಮಥಿಂಗ್ ಎದರ ನಶೆಯಲ್ಲಿ ಇದು ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಕಾರ ಇರೋದು. ಬಟ್ ತಪ್ಪೇ. ಬಟ್ ಒಂದು
ಒಂದು ಪೇರೆಂಟ್ ಅಂದರೆ ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟು. ಇವಾಗ ರೇಣುಕಾ ಸ್ವಾಮಿ ಅವ್ರ ಮಗಳು ಇವಾಗ ಯಾರು ಬಾರ್ನ್ ಆಗ್ತಾರೆ ಅವ್ರಿಗೆ ಒಂದು ಅಪ್ಪ ಇರಲ್ಲ. ಲಿಟ್ರಲಿ ಆ ಫೀಲಿಂಗ್ ಆ ಮಗುಗೆ ಇವಾಗ್ಲಿಂದನೇ ಒಂದು ಸೇಡ್ ಅನ್ನೋ ರೀತಿ ಬಂದ್ಬಿಡುತ್ತೆ. ಅವ್ರು ತಪ್ಪು ಮಾಡಿರ್ಬೋದು, ಬಟ್ ತಪ್ಪು ಎಲ್ಲರಿಗೂ ಶಿಕ್ಷೆ ಇರುತ್ತೆ. ಲೈಕ್ ಅವ್ರು ಲಾಕ್ ಕೊಡ್ಬೋದಿತ್ತು, ಎಲ್ಲರೂ ಇದು ಮಾಡ್ಬೋದಿತ್ತು, ಬಟ್ ಅವ್ರ ಹತ್ರ ಸ್ಟೆಪ್ ತಗೊಂಡು ತಪ್ಪು ಅಂತ ನನ್ನ ಪ್ರಕಾರ. ನಟ ದರ್ಶನ್ ಅವರು ಇದು ಅನ್ಕೊಂತ ಸ್ಟೇಷನ್ ಆಡಿದ್ದಾರೆ ಮೇಡಮ್. ಅವ್ರಿನ್ನ ಅಪರಾಧಿ ಅಲ್ಲ ಅಂತ ಬರಬೇಕು ಅಂತ ಭಾವಿಸ್ತೀವಿ ಮೇಡಮ್. ಏನನ್ನ ತಪ್ಪಾಗಿದ್ದಿದ್ರೆ ರೇಣುಕಾ ಸ್ವಾಮಿ ಅವ್ರಿಗೂ ನ್ಯಾಯ ಕೊಡ್ಬೇಕು. ಅವ್ರ ಮನೆಯಲ್ಲೂ ಅಪ್ಪ ಅಮ್ಮ ಅವರು ಎಲ್ಲ ಇದ್ದಾರೆ ಮೇಡಮ್, ಅವ್ರಿಗೂ ನ್ಯಾಯ ಸಿಗ್ಬೇಕು. ಈ ತರ ಮಾಡಿರೋದು ತಪ್ಪಲ್ವಾ? ಅವರು ನಟ ದರ್ಶನ್ ಜೈಲ್ಗೆ ಹೋಗಿದ್ದಾರೆ ಅಂತ ಅಂದ್ರೆ ಅವ್ರು ಮಾಡಿದ ತಪ್ಪೆ. ಆದ್ರೆ ಅವ್ರು ಕೆಲವು ತುಂಬ ಜನ ಸೆಲೆಬ್ರಿಟೀಸ್ಗೆ ಆಗಿರ್ಬೋದು ಅಥವಾ ಹುಡುಗಿರಿಗೆ ಆಗ್ಬೋದು ಕೆಟ್ಟದಾಗ ಮೆಸೇಜ್ ಮಾಡಿದ್ದಾರೆ. ಅವ್ರು ಬೇರೆ ಯಾರೂ ಆ್ಯಕ್ಷನ್ ತಗೊಳ್ದೇ ಇರೋದನ್ನ ದರ್ಶನ್ ಅವ್ರು ಆ್ಯಕ್ಷನ್ ತಗೊಂಡು ಮಾಡಿದ್ದಾರೆ. ಅದರಿಂದ ಅದು ತಪ್ಪು ಥರ ಕಾಣಿಸ್ತಿದೆ. ಆದರೆ ಅವ್ರು ಅಪರಾಧಿ ಅಲ್ಲ, ಒಂದು ಆರೋಪಿ ಅಷ್ಟೇ. ಅವ್ರನ್ನ ಅಪರಾಧಿ ರೀತಿ ಯಾರು ನೋಡಬಾರ್ದು. ಅವ್ರಿಗೂ ಕೂಡ ಫ್ಯಾಮಿಲಿ ಇದೆ, ಅವ್ರ ಫ್ಯಾಮಿಲಿಯವರು ತುಂಬ ಕಷ್ಟ ಅನುಭವಿಸ್ತಿದ್ದಾರೆ. ಅವ್ರ ಬಗ್ಗೆ ಕೆಟ್ಟದಾಗಿ ಮೆಸೇಜ್ ಮಾಡೋದು, ದರ್ಶನ್ ಅವ್ರ ಆಪೋಸಿಟ್ ಆಗಿ ಮಾತಾಡೋದು, ಜನಗಳು ಇದೆಲ್ಲ ಮಾಡ್ತಿದ್ದಾರೆ. ಅವ್ರ ಫ್ಯಾಮಿಲಿಯವರು ಕೂಡ ಅನುಭವಿಸ್ತಿದ್ದಾರೆ. ರೇಣುಕಾ ಸ್ವಾಮಿ ಅವರು ಇದೊಂದು ಮಾಡಿದ್ರು, ಅವ್ರದ್ದು ಕೊಲೆ ಆಗಿದೆ ಅಂತ ಅಂದ್ಬಿಟ್ಟು ಜನಗಳು ರೇಣುಕಾ ಸ್ವಾಮಿಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ನೇನಾರು ತಪ್ಪು ಮಾಡಿದೆ, ಅವ್ನು ಕೊಲೆ ಆಗಿರ್ಲಿಲ್ಲ ಅಂತಿದ್ರೆ ಏನ್ ಮಾಡ್ತಿದ್ರು, ಅವನ್ಗೆ ಬೈತಿದ್ರು. ಆದ್ರೆ ಇಲ್ಲಿ ದರ್ಶನ್ ಅವ್ರು ಕೊಲೆ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ರೇಣುಕಾ ಸ್ವಾಮಿಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಕೊಂಡು ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ. ಇದು ಒಂದು ತಪ್ಪು, ಜನಗಳು ಮಾಡ್ತಿರೋದು ತಪ್ಪೆ. ಆದ್ರೂ ಕೂಡ ನಾವು ಏನು ಮಾಡೋಕ್ಕಾಗಲ್ಲ. ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅಂದು ನಮಗೂ ಕೂಡ ಹರ್ಟ್ ಆಗ್ತಿದೆ. ನಾವು ಕೂಡ ಅವ್ರ ಅಭಿಮಾನಿನೇ. ದರ್ಶನ್ ಮಾಡಿರೋದು ತಪ್ಪು. ಯಾಕಂದ್ರೆ ಅವರು ಏನಕ್ಕೆ ಕೊಲೆ ಮಾಡಬೇಕಾಗಿತ್ತು? ಸರ್ಕಾರ ಇಲ್ವಾ? ಸರ್ಕಾರ ಶಿಕ್ಷೆ ಕೊಡುತ್ತೆ. ಅಂದ್ರೆ ಇವ್ರ ಜೊತೆ ಯಾರಿದ್ದಾರೆ ಅವ್ರಿಗೂ ಸಹ ಶಿಕ್ಷೆ ಆಗ್ಬೇಕು, ದರ್ಶನ್ ಅವ್ರಿಗೂ ಸಹ ಶಿಕ್ಷೆ ಆಗ್ಬೇಕು. ದರ್ಶನ್ ಅವರು ಜೈಲ್ ಪಾಲಾಗಿದ್ದಾರಲ್ವಾ, ಅಲ್ಲಿ ಇವ್ರ ಸಪೋರ್ಟರ್ಸ್ ಯಾರಿದ್ದಾರೋ ಅವ್ರಿಗೂ ಸಹ ಶಿಕ್ಷೆ ಆಗ್ಬೇಕು. ಇವ್ರ ಜೊತೆ ಯಾರು ಶಾಮೀಲಾಗಿರ್ತಾರೋ ಅವ್ರ 17 ಜನ ಆಗ್ಲಿ ಅಥವಾ ಇವ್ರ ಅವ್ರನ್ನ ಕೊಲೆ ಮಾಡಿರೋರಾಗ್ಲಿ ಎಲ್ಲರೂ ಜೈಲ್ ಪಾಲಾಗಬೇಕು ಅಂತ ನಾನು ಕೇಳ್ತೀನಿ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸಿಲುಕೊಂಡಿದ್ದಾರೆ. ಈ ಪ್ರಕರಣದ ಕುರಿತು ನಿಮ್ಮ ಪ್ರತಿಕ್ರಿಯೆ ಏನು ಹೇಳ್ತೀವಿ? ನಟ ದರ್ಶನ್ ಅವರು ಇಷ್ಟು ಸೆಲೆಬ್ರಿಟಿ ಆಗಿ ಬೆಳಿಬೇಕಂದ್ರೆ ಎಷ್ಟೋ ಕಷ್ಟಪಟ್ಟು ಬೆಳೆದಿರ್ತಾರೆ. ಸ್ಟೇಜ್ ಇವಾಗ ನಾರ್ಮಲ್ ಆಗಿ ಸೀರಿಯಲ್ ಆಗ್ಬೇಕಂದ್ರೆ ಎಷ್ಟೋ ಕಷ್ಟಪಟ್ಟು ಬೆಳೆದಿರ್ತಾರೆ. ಕಷ್ಟದಲ್ಲಿಂದ ಬಂದಿದ್ದಾರೆ. ಅವ್ರಿಗೆ ಗೊತ್ತಿರುತ್ತೆ ಏನ್ ತಪ್ಪು ಅಂತ. ಒಂದು ಡಿಸಿಷನ್ ತಗೋಬೇಕಂದ್ರೆ 100 ಸರಿ ಯೋಚನೆ ಮಾಡಿ ತಗೋಬೇಕು. ಅವರು ಶೆಡ್ಗೆ ಕರ್ಕೊಂಡೋಗಿ ಅಷ್ಟು ಗೊತ್ತಿಲ್ಲದೆ ಆ ರೌಡಿಗಳನ್ನೆಲ್ಲ ಕರ್ಕೊಂಡೋಗಿದ್ದು ಅದು ತಪ್ಪು. ಒಂದು ನ್ಯಾಯಾಲಯ ಇದೆ ನಮ್ಮ ದೇಶದಲ್ಲಿ, ನ್ಯಾಯಾಲಯನೇ ಸುಪ್ರೀಂ ಪವರ್ ನಾವು ಕೊಟ್ಟಿದ್ದೀರಿ ನ್ಯಾಯಾಲಯಕ್ಕೆ. ಪವಿತ್ರ ಗೌಡ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ಕೊಟ್ಟಿರ್ಬೇಕಿತ್ತು. ಕರ್ನಾಟಕದಲ್ಲಿ ಎಷ್ಟೋ ಅಭಿಮಾನಿಗಳನ್ನ ಹೊಂದಿದ್ದಾರೆ ನಟ ದರ್ಶನ್. ಅವರನ್ನ ಫಾಲೋ ಮಾಡೋರಿದ್ದಾರೆ. ಅವರು ಈ ಪ್ರಕರಣದಲ್ಲಿ ಸಿಲುಕೊಂಡಿದ್ದಾರೆ. ಹಾಗಾಗಿ ಒಬ್ಬ ವಿದ್ಯಾರ್ಥಿನಿಯಾಗಿ ಏನ್ ಹೇಳ್ತೀರಿ? ಕರ್ನಾಟಕದಲ್ಲಿ ತುಂಬಾ ಕೋಟ್ಯಾಂತರ ಜನಗಳಿದ್ದಾರೆ. ಇಷ್ಟೆಲ್ಲ ನೆಗೆಟಿವ್ ಆಗಿದ್ರು ಕೂಡ ಎಲ್ಲ ಪಾಸಿಟಿವ್ ಆಗಿ ನಿಂತು ಸಪೋರ್ಟ್ ಮಾಡ್ತಿದ್ದಾರೆ ನಟ ದರ್ಶನ್ಗೆ. ಎಲ್ಲೂ ಕೂಡ ಜನ ಫಸ್ಟ್ ಅಭಿಮಾನಿಗಳಿಗೆ ತುಂಬಾ ಬೇಜಾರಾಗಿತ್ತು, ಬಟ್ ಇವಾಗ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರು ಆಚೆ ಬರಲಿ ಅನ್ನೋದೇ ಎಲ್ಲರ ನಿಶ್ಚಯ ಆಗಿದೆ. ನಾವು ಕೂಡ ಅದನ್ನ ಹೇಳೋದು, ಅವ್ರು ತಪ್ಪಿದ್ರೆ ಶಿಕ್ಷೆನ ಅನುಭವಿಸ್ಕೊಂಡೇ ಬಿಡಿ, ತಪ್ಪಿಲ್ಲ ಅಂದ್ರೆ ಆಚೆ ಬೇಗ ಬರಲಿ ಅನ್ನೋ ನನ್ನ ವಿಶ್ವಾಸ. ನಟ ದರ್ಶನ್ ಅವ್ರ ಬಗ್ಗೆ ಎಷ್ಟರ ಮಟ್ಟಕ್ಕೆ ಅಭಿಮಾನ ಅಂತಂದ್ರೆ ಈಗ ಅವರಿಗೊಂದು ಕೈದಿ ನಂಬರ್ ಕೊಡಲಾಗಿದೆ. ಅದು ಕೂಡ ಅವರು ಗಾಡಿ ಮೇಲೆ ಹಾಕಿಸ್ಕೊಳ್ತಾ ಇದ್ದಾರೆ. ಅಷ್ಟರ ಮಟ್ಟಕ್ಕೆ ಅಭಿಮಾನ ಇದೆ. ಈ ಪ್ರಕರಣದಲ್ಲಿ ಸಿಲುಕೊಂಡಿದ್ದಾರೆ, ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಾರೆ. ಏನ್ ಹೇಳ್ತೀರಿ? ದರ್ಶನ್ ಒಂದು ದೊಡ್ಡ ನಟನಾಗಿ ಈ ತರ ಕೆಲಸ ಮಾಡಿರೋದು ನಮ್ಮಂತ ಯೂತ್ಗಳಿಗೆ ಒಪ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಅವ್ರು ನಮ್ಮಂತ ಯೂತ್ಗಳಿಗೆ ಇನ್ಸ್ಪೈರ್ ಮಾಡ್ಬೇಕಾಗಿರೋ ವ್ಯಕ್ತಿ. ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಿ ಅವರು ಜೈಲಿಂದ ಹೊರಬರಲಿ ಅನ್ನೋದೇ ನಮ್ಮ ಆಸೆ ಕೂಡ. ಬಟ್ ರೇಣುಕಾ ಸ್ವಾಮಿ ಅವರು ಮೆಸೇಜ್ ಈ ರೀತಿಯಾಗಿ ಮಾಡಿದ್ದು, ನಿಮಗೇನಾದ್ರೂ ಆ ರೀತಿಯಾಗಿ ಮೆಸೇಜ್ ಬಂದಿದ್ರೆ ಯಾವ ರೀತಿಯಾಗಿ ಇದನ್ನ ಹ್ಯಾಂಡಲ್ ಮಾಡ್ತಾ ಇದ್ರಿ? ನಮ್ಮ ದೇಶದಲ್ಲಿ ಈಗ ಪೊಲಿಟಿಕ್ಸು ಮತ್ತೆ ಎಷ್ಟೊಂದು ರೀತಿ ಪೊಲೀಸ್ ಎಲ್ಲ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಅವ್ರ ಹತ್ರ ನಾವು ಇದನ್ನ ಸಾಲ್ವ್ ಮಾಡ್ಬೋದಿತ್ತು. ಆದ್ರೂ ದರ್ಶನ್ ಒಬ್ಬ ನಟ ಆಗಿ ಈ ತರ ಮೇಲೆ ಹೋಗಿ ಇದನ್ನ ಕ್ಲಿಯರ್ ಮಾಡಿದ್ರೆ ತುಂಬಾ ತಪ್ಪು ಅನ್ಸುತ್ತೆ. ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಿ ಹೊರಗೆ ಬರಲಿ ಅಂತ ಕೇಳ್ಬೋದು. ಆದಷ್ಟು ಬೇಗ ಬರಲಿ ಅಷ್ಟೇ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸಿಲುಕೊಂಡಿದ್ದಾರೆ. ಇದ್ರ ಕುರಿತು ನಿಮ್ಮ ಅಭಿಪ್ರಾಯ ಹೇಳಿ? ಅಂದ್ರೆ ತಪ್ಪು ಇಬ್ರದ್ದು ಇದೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ರೇಣುಕಾ ಸ್ವಾಮಿ ಅವರು ಅಂದ್ರೆ ಸತ್ತೋಗಿದ್ದಾರೆ. ಇವಾಗ ಅಂದ್ರೆ ಅವ್ರ ಫ್ಯಾಮಿಲಿಗೆ ಸಿಗ್ಬೇಕಾಗಿರೋ ನ್ಯಾಯ ಸಿಗ್ಬೇಕು. ದರ್ಶನ್ ಅವ್ರದ್ದು ಎಷ್ಟು ತಪ್ಪಿದೆಯೋ ಅವ್ರಿಗೆ ತಪ್ಪಿಗೆ ತಕ್ಕಷ್ಟು ಶಿಕ್ಷೆ ಸಿಗಬೇಕು. ಮ್ಯಾಮ್ ತಪ್ಪೇ ಆ್ಯಕ್ಚುಲಿ. ಅವರು ತುಂಬ ಜನಕ್ಕೆ ರೋಲ್ ಮಾಡಲ್ಲು. ಅವ್ರು ಈ ಥರ ತಪ್ಪು ಮಾಡಿದ್ದು ಸರಿ ಅಲ್ಲ ಮ್ಯಾಮ್.
ಒಂದು ಕುಟುಂಬಕ್ಕೆ ಅವರಿಂದ ನಷ್ಟ ಆಗಿದೆ ಆ್ಯಂಡ್ ಅವ್ರ ವೈಫ್ ಪ್ರೆಗ್ನೆಂಟ್ ಇದ್ದಾರೆ ಕೂಡ. ಅವರು ತುಂಬ ಬೇಜಾರಾಗುತ್ತೆ ಮೇಡಮ್ ನೋಡಿದರೆ. ರೇಣುಕಾಸ್ವಾಮಿ ಅವ್ರು ಮಾಡಿದ್ದು ತಪ್ಪು, ಅವ್ರು ಸರಿ ಅಂತ ಹೇಳ್ತಲ್ಲ. ಅವರು ಹಿಂಗೆ ಮಾಡಬಾರ್ದಿತ್ತು. ಒಂದು ಹುಡುಗಿಗೆ ಆ ಥರ ಮೆಸೇಜಸ್ ಕಳಿಸೋದು ತುಂಬ ತಪ್ಪು. ಬಟ್ ದರ್ಶನ್ ಸರ್ ಆ ಥರ ಕಾನೂನ ಕೈಗೆ ತಗೋಬಾರ್ದಾಗಿತ್ತು. ಏನಾದರೂ ಆಗಿರಲಿ, ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಅವರು ನೆಕ್ಸ್ಟ್ ಸ್ಟೆಪ್ ಏನಂತ ನೋಡ್ಬೋದಿತ್ತು ಮೇಡಮ್. ಅಷ್ಟು ಜನ ಸೇರ್ಕೊಂಡು ಒಬ್ಬರನ್ನ ಟಾರ್ಚರ್ ಮಾಡಿದ್ದು ತಪ್ಪಂತಾನೆ ಅನ್ಸುತ್ತೆ. ಅಂದರೆ ನಾನು ಅವ್ರ ಫಿಲ್ಮ್ಸ್ಗೆ ಅಭಿಮಾನಿ ಅಷ್ಟೇ, ಅವ್ರಿಗೇನು ಅಭಿಮಾನಿ. ಬಟ್ ಅವರು ಒಳ್ಳೆಯವರೇ ಮೇಡಮ್. ಅಂದರೆ ಅವ್ರು ಯಾವ ರೀತಿ ಹೀರೋ ಆಗಿದ್ದಾರೆ, ಯಾವ ರೀತಿ ಬಂದಿದ್ದಾರೆ ಇಂಡಸ್ಟ್ರಿಗೆ ಅಂತ ಗೊತ್ತಿರೋದೆ. ಅವರು ತುಂಬ ಜನಕ್ಕೆ ರೋಲ್ ಮಾಡೆಲ್ ಆಗಿದ್ಕೊಂಡು ಈ ಥರ ಮಾಡಿ ತಪ್ಪು. ಅಂದರೆ ತುಂಬ ಜನ ಫಾಲೋ ಮಾಡೋರು ಇರ್ತಾರೆ, ಕೆಲವರು ಅವ್ರನ್ನ ಹೇಟ್ ಮಾಡೋರು ಇರ್ತಾರೆ. ಸೊ ತಪ್ಪೇ ಅನಿಸುತ್ತೆ ಮೇಡಮ್. ಅಂದರೆ ಸಾಯಿಸೋ ಅಷ್ಟೆಲ್ಲ ಮುಂದಕ್ಕೆ ಹೋಗ್ಬಾರ್ದಾಗಿತ್ತು ಅಂತ ಅನಿಸುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಒಬ್ಬ ಆರೋಪಿಯಾಗಿ ಕಾಣಿಸ್ತಾ ಇದ್ದಾರೆ. ಇನ್ನು ಅಪರಾಧಿ ಅಂತ ಏನೂ ಪ್ರೂವ್ ಆಗಿಲ್ಲ. ಆದರೆ ರೇಣುಕಾಸ್ವಾಮಿ ಅವರು ಅಶ್ಲೀಲವಾಗಿ ಮೆಸೇಜ್ ಮಾಡಿರ್ತಾರೆ. ಒಂದು ಕಡೆ ಅವರ ಅಭಿಮಾನಿಗಳು, ನಟ ದರ್ಶನ್ ಅವರ ಅಭಿಮಾನಿಗಳು, ಇನ್ನೊಂದು ಕಡೆ ಜನಸಾಮಾನ್ಯರು. ಏನಾಯ್ತಿದು, ಒಂದು ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಇನ್ನೊಂದು ಕಡೆ ನಟ ದರ್ಶನ್ ಮಾಡಿದ್ದು ತಪ್ಪೇನಿದೆ, ಅವ್ರು ಮಾಡೋದ್ರಲ್ಲಿ ತಪ್ಪೇನಿದೆ, ನಮ್ಮ ಮನೆ ಹೆಣ್ಮಕ್ಳಿಗೆ ಮಾಡಿದರೆ ನಾವೇನು ಮಾಡ್ತಾ ಇದ್ವಿ ಅನ್ನುವಂತಹ ಪ್ರಶ್ನೆ. ಇದಕ್ಕೆ ನೀವೇನು ಹೇಳ್ತೀವಿ? ಮೊದಲನೇದಾಗಿ ನಾನು ಚಿತ್ರದುರ್ಗದ ರೇಣುಕಾಸ್ವಾಮಿ ಫ್ಯಾಮಿಲಿ ಏನಿದೆ ಅದಕ್ಕೆ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಪ್ರಕೃತಿ ನೀಡಲಿ ಅಂತ ಹೇಳಿ ನಾನು ಬೇಡ್ಕೊತೀನಿ. ಅದ್ರ ಆಚೆಗೂ ಕೂಡ ನಟ ದರ್ಶನ್ ಇವತ್ತು ಆರೋಪಿಯ ಸ್ಥಾನದಲ್ಲಿ ನಿಂತಿದ್ದಾರೆ. ನನಗೆ ಹೀರೋ ಅಂತ ಅಂದರೆ ಯಾವಾಗಲೂ ಕೂಡ ನಾನು ಅನ್ಸೋದು ಕೇವಲ ಫಿಲಮ್ ಒಳಗಡೆ 4 ಜನ ವಿಲನ್ಗಳಿಗೆ ಹೊಡೆದು ಆ ಮೂಲಕ JCB ಯಂತ್ರನ ಕಾಲಲ್ಲಿ ಗುದ್ದು ಧೂಳು ಎಬ್ಬಿಸೋದಿದ್ದಾನಲ್ಲ, ಅವನು ಹೀರೋ ಅಲ್ಲ. ಈ ಸಮಾಜದೊಳಗಡೆ ತನ್ನ ಮೂಲಕ ಸಮಾಜ ಏನನ್ನ ಕ್ಯಾರಿ ಮಾಡ್ತಾ ಇದೆ, ಯುವ ಜನತೆಯನ್ನು ಹೇಗೆ ಕಟ್ತಾ ಇದ್ದಾರೆ. ಇವತ್ತು ಸಮಾಜದೊಳಗೆ ನೂರಾರು ಸಮಸ್ಯೆಗಳಿದೆ. ಫಿಲಮಲ್ಲಿ ಹೀರೋ ಆಗೋದ್ರ ಜೊತೆಗೆ ಜನಜೀವನವನ್ನು ಕೂಡ ಸರಿದಾರಿಗೆ ಕೊಂಡೊಯ್ಯೋದಿದೆಯಲ್ಲ. ನಾನು ನಡ್ಕೊಂಡಂತೆ ನನ್ನ ಅಭಿಮಾನಿಗಳು ಕೂಡ ನಡ್ಕೊಳ್ಬೇಕು, ನನ್ನ ಕ್ಯಾರೆಕ್ಟರ್ ಅಂತೆ ನನ್ನ ಅಭಿಮಾನಿಗಳು ಇರಬೇಕು, ನಾನು ಒಳ್ಳೆಯದನ್ನು ಹೇಳಿದ್ರೆ ನನ್ನ ಅಭಿಮಾನಿಗಳು ಕೂಡ ಆ ದಾರಿಲಿ ಹೋಗ್ತಾರೆ ಅಂತ ಕಟ್ಕೊಡೋನೇ ನಿಜವಾದ ಹೀರೋ. ನನಗೆ ದರ್ಶನ್ನು ತುಂಬ ಕೆಳ ಹಂತದಿಂದ, ತುಂಬ ಕಷ್ಟದಿಂದ, ಎಲ್ಲೋ ಸಿನಿಮಾಗಳಲ್ಲಿ ಲೈಟ್ ಬಾಯ್ ಆಗಿ ಇದ್ಕೊಂಡು ಹೀರೋಗಳ ನಡುವೆ ಬದುಕ್ತಿದ್ದಂಥ ವ್ಯಕ್ತಿ ಇವತ್ತು ಎತ್ತರದಕ್ಕೆ ಸ್ಥಾನಕ್ಕೆ ಹೋದಾಗ ತನ್ನ ಒಳಗಡೆ ಇದ್ದಂಥ ಒಂದು ಎತ್ತರವನ್ನು ಒಳಗಡೆ ಇಟ್ಕೊಂಡು ಜನಗಳ ನಡುವೆ ಒಂದು ಸ್ವಾಭಿಮಾನದಿಂದ ಬದುಕಬೇಕಾಗಿತ್ತು. ಈಗ ತಪ್ಪಾಗಿದೆ, ತಪ್ಪು ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ, ಆರೋಪಿಯ ಸ್ಥಾನದಲ್ಲಿದ್ದಾರೆ. ಖಂಡಿತವಾಗಿ ನಮ್ಮ ಒಳಗಡೆ ನ್ಯಾಯಾಲಯ ಇದೆ, ನ್ಯಾಯಾಲಯ ಅವರಿಗೆ ಶಿಕ್ಷೆ ಕೊಡುತ್ತೆ. ಹಳೆಯ ತಪ್ಪುಗಳನ್ನ ತಿದ್ದುಕೊಂಡು ಹೊಸ ದಾರಿ ಒಳಗಡೆ ತನ್ನ ಅಭಿಮಾನಿಗಳನ್ನ ಸರಿದಾರಿಯಲ್ಲಿ ಕೊಂಡೊಯ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಯುವ ಸ್ಪಂದನ ಕಾರ್ಯಕ್ರಮದಲ್ಲಿ ಇವತ್ತು ದೇವಾಂಗ ಕಾಲೇಜ್ಗೆ ನಾವು ಆಗಮಿಸಿದ್ವಿ. ಇಲ್ಲಿನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಅದರ ಕುರಿತು ಇವತ್ತು ಅವರ ಅಭಿಪ್ರಾಯಗಳನ್ನ ಸಂಗ್ರಹಿಸಲಾಗಿದೆ. ಅಂದ್ರೆ ಎಷ್ಟರ ಮಟ್ಟಕ್ಕೆ ಸರಿ, ಎಷ್ಟರ ಮಟ್ಟಕ್ಕೆ ತಪ್ಪು, ಇದರಲ್ಲಿ ವಿದ್ಯಾರ್ಥಿಗಳಲ್ಲಿ ಅವರ ಅಭಿಮಾನಿಗಳು ಸಹ ಇದ್ರು. ಅವರ ಅಭಿಮಾನಿಗಳು ಕೂಡ ಮಾತನಾಡಿದ್ದಾರೆ, ಅವರ ಅಭಿಪ್ರಾಯವನ್ನ ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ. ಇದಾಗಿತ್ತು ಯುವ ಸ್ಪಂದನ, ಅಶ್ವವೇಗದ ಯುವ ಸ್ಪಂದನ ವಿಶೇಷ ಕಾರ್ಯಕ್ರಮ. ಹೀಗೆ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.